ಎಲ್ಲ ಹೊಸಬ್ರು ಸೇರ್ಬಿಟ್ಟು ಮಾಡಿರೋಂಥ ಮೂವಿ. ಇಲ್ಲಿ ಒಂದು ಲವ್ ಸ್ಟೋರಿ ಹಾಗೆ ರೌಡಿಸಮ್ ಇರ್ಬೋದು ಎಲ್ಲ ಕೂಡ ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಯಾರು ಕೂಡ ಹೊಸದಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಇಲ್ಲ. ಹಾಡುಗಳಿರ್ಬೋದು, ನಿರ್ದೇಶನ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಕೂಡ ಬಂದು ನೋಡೋಂಥ ಮೂವಿ. ತಪ್ಪದೆ ಬಂದು ನೋಡಿ ಅಂತ ಹೇಳ್ತೀನಿ. ಕ್ಲೈಮ್ಯಾಕ್ಸ್ ಇನ್ನೂ ಪಾರ್ಟ್ 2 ಬೇರೆ ಇದೆ. ಸೊ ಅದು ಕ್ಲೈಮ್ಯಾಕ್ಸ್ ಹೇಗಿದೆ ಅಂದ್ರೆ ನಾವು ಎಕ್ಸೈಟ್ಮೆಂಟ್ ಇದೆ, ಮುಂದೆ ಏನಾಗ್ಬೋದು ಕತೆ ಅನ್ನೋದು ಕುತೂಹಲ, ಕಾದ್ ನೋಡ್ಬೇಕು. ನೆಕ್ಸ್ಟ್ ಸೀಸನ್ ಅಲ್ಲೂ ಕೂಡ ಬರುತ್ತೆ ಅಂತ ಇದೆ. ಎಲ್ಲ ಹೊಸಬ್ರ ಪ್ರಯತ್ನ, ಕನ್ನಡದಲ್ಲಿ ಹೊಸದಾಗಿ ಬರುವಂತ ಪ್ರತಿಭೆಗಳನ್ನ ಬೆಳೆಸಬೇಕು. ಫಸ್ಟ್ ಆಫ್ ಆಲ್ ನಾವು ಈಗ ಏನಾಗ್ತದೆ ಅಂದ್ರೆ ಕನ್ನಡಿಗರೆಲ್ಲ ಬೇರೆ ಬೇರೆ ಭಾಷೆಗೆ ಹೋಗ್ಬಿಟ್ಟು ವರ್ಕ್ ಮಾಡ್ತಿದ್ದಾರೆ. ಯಾಕೆ ಕನ್ನಡದಲ್ಲಿ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ. ಸೊ ಆದಷ್ಟು ಕನ್ನಡಿಗರೆಲ್ಲ ಬಂದ್ಬಿಟ್ಟು ಈ ತರ ಮೂವೀಸ್ಗೆ ಸಪೋರ್ಟ್ ಮಾಡಿ, ಹೊಸದಾಗಿ ಮಾಡ್ತಾ ಇರೋರ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲಾರು ಬಂದು ಒಂದ್ಸಲ ಥಿಯೇಟರ್ ಅಲ್ಲಿ ನೋಡಿ. ಎಲ್ಲಾರ ಆಕ್ಟಿಂಗು ಸೂಪರ್ ಆಗಿದೆ. ಆಮೇಲೆ ಈ ಮೂವಿಲಿ ಮೇನ್ ಥಿಂಗ್ ಏನಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಬೋರಿಂಗ್ ಅಂತ ನಿಮ್ಗೆ ಎಲ್ಲೂ ಅನ್ಸಲ್ಲ, ಯಾವ ಸೀನಲ್ಲೂ ಅನ್ಸಲ್ಲ ಏನಪ್ಪ ಅವ್ರು ಹಿಂಗ್ ಆಕ್ಟ್ ಮಾಡಿದಾರೆ ಅಂತ ಏನೂ ಅನ್ಸಲ್ಲ. ಚೆನ್ನಾಗಿದೆ ಮೂವಿ, ಎಲ್ರು ಬಂದು ನೋಡಿ. ಅಂಡ್ ಮೇನ್ ಹೀರೋಯಿನ್ ರಕ್ಷಾ ಅವ್ರದ್ದು ತುಂಬಾ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಇಂಥ ಹೊಸ ಪ್ರತಿಭೆಗಳಿಗೆ ನೀವು ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ಮೂವಿ ನೋಡಿ ಪ್ರೋತ್ಸಾಹಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು. ಮೂವಿ ತುಂಬಾ ಸಖತ್ತಾಗಿದೆ. ಎಲ್ಲರೂ ಬಂದು ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಮೂವಿಲಿ ಯಾವುದೇ ರೀತಿ ಬೋರಿಂಗ್ ಆಗಿ ಅನ್ಸಲ್ಲ. ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ತುಂಬಾ ಟ್ವಿಸ್ಟ್ ಇರುತ್ತೆ, ಎಲ್ಲ ಟರ್ನ್ಸ್ ಇರುತ್ತೆ. ನೀವು ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಸಿನಿಮಾ ನೋಡಿ ಆರ್ಗಾನಿಕ್ ಆಗಿ ಹೇಳ್ತಿದ್ದಾರೆ ಚೆನ್ನಾಗಿದೆ ಅಂತ. ಯಾರು ಸುಮ್ಮನೆ ಹೇಳ್ಬೇಕಲ್ಲ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ನಾನು ಅಬ್ಸರ್ವ್ ಮಾಡ್ತೇನೆ ಎಲ್ಲಾನು. ಸೊ ತುಂಬಾ ಖುಷಿ ಆಗ್ತಿದೆ. ಹಾಗೆ ದರ್ಶನ್ ಸರ್ ಕಂಪೇರ್ ಮಾಡ್ತಾರೆ, ಇನ್ನೊಂದಷ್ಟು ಕಲಾವಿದರುಗಳಿಗೆ ಕಂಪೇರ್ ಮಾಡ್ತಿದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ತುಂಬಾ ಪಾಸಿಟಿವ್. ಯಾಕಂದ್ರೆ ನಮಗೆ ಒಂದು ಮೋಟಿವೇಶನ್ ಕೂಡ ಇದು. ನಾಳೆ ಫ್ಯೂಚರಲ್ಲಿ ನಾವು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಈ ಸಪೋರ್ಟ್ ಸಿಕ್ಕಿದ್ರೆ ನಾವೇನು ಮತ್ತೆ ಏನೋ ಸಪೋರ್ಟ್ ಸಿಕ್ಕಿದ್ರೆ ನಾವು ಒಂದು ಸ್ಟೆಪ್ ಇಟ್ಟು ಮುಂದೆ ಏನೋ ಮತ್ತೆ ಏನೋ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ನನಗೆ ಯಾವಾಗಲೂ ಎಲ್ಲರೂ ಅದೇ ರಿಕ್ವೆಸ್ಟ್ ಮಾಡೋದು, ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ. ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಸಿನಿಮಾಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ತುಂಬ ಇಷ್ಟಪಡ್ತೀರಾ. ಆಮೇಲೆ ಇನ್ನೊಂದು ಸಿನಿಮಾ ನೀವು ನೋಡಿದಾಗ ಫಸ್ಟ್ ಟೈಮ್ ನಿಮ್ಗೆ ಚೂರು ಅರ್ಥ ಆಗಲ್ಲ, ನೀವು ಸೆಕೆಂಡ್ ಟೈಮ್ ನೋಡಲೇಬೇಕು. ಆಮೇಲೆ ಸಿನಿಮಾ ನಿಮ್ಗೆ ಡಿಮ್ಯಾಂಡ್ ಮಾಡುತ್ತೆ, ಇನ್ನೊಂದು ನೋಡ್ಬಿಡೋಣ ಕ್ಲಾರಿಟಿ ಸಿಕ್ಕಿಲ್ಲ ಅಂತ. ಸೊ ಆಗಿದೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ 4 ಕ್ಲೈಮ್ಯಾಕ್ಸ್ ಇದೆ. ಸೊ ಫಸ್ಟ್ ಕ್ಲೈಮ್ಯಾಕ್ಸ್ ಬಂದರೆ ಯಾರು ಎದ್ದೇಳ್ಬಿಡಿ, ಇನ್ನು ಕಂಟಿನ್ಯೂ ಆಗಿ 3 ಕ್ಲೈಮ್ಯಾಕ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ಯಾವಾಗ ಹಿಂಡಾಗುತ್ತೆ ಅಂತ. ಸೊ ಅವಾಗಲೇ ಎದ್ದೇಳಿ. ಸೊ ಮತ್ತೊಮ್ಮೆ ಎಲ್ಲರೂ ರಿಕ್ವೆಸ್ಟ್ ಮಾಡೋದು, ನಮ್ಮ ಸಿನಿಮಾ ಬಂದು ನೋಡಿ. ಒಬ್ಬ ಪ್ರೊಡ್ಯೂಸರು, ಒಬ್ಬ ಹೀರೋ ನಿಮ್ಗೆ ಸಪೋರ್ಟ್ ಮಾಡೋದ್ರಿಂದ ಮತ್ತೆ ಅವ್ರು ಬೆಳೆಯೋಕ್ಕಾಗೋದು. ಏನೇನೋ ಕನ್ಸಿಡರ್ ಬಂದಿರ್ತೀವಿ, ಅದು ಹಿಂದೆ ತುಂಬ ಶ್ರಮ ಹಾಕಿರ್ತೀವಿ, ತುಂಬ ಕಷ್ಟಪಟ್ಟಿರ್ತೀವಿ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಈ ಟೈಮಲ್ಲಿ ತುಂಬ ಬೇಕೇ ಬೇಕು. ಮತ್ತು ನನಗೆ ಈಗ ಫ್ಯೂಚರ್ಲ್ಲೂ ಅಷ್ಟೇ ನಿಮ್ಮ ಸಪೋರ್ಟ್ ಇದೆ. ಇನ್ನೂ ಏನೋ ದೊಡ್ಡದು ಮಾಡ್ಬೋದು. ನನ್ನ ತಲೆಯಲ್ಲಿ ತುಂಬ ಏನೇನೋ ಇದೆ ಇಟ್ಕೊಂಡು ದೊಡ್ಡದಾಗಿ ಮಾಡ್ಬೇಕಂತ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನಾನೇನು ನೆಕ್ಸ್ಟ್ ಸ್ಟೆಪ್ ಏನು ತೊಗೊತೀನಿ ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಇನ್ನು ಫ್ಯೂಚರ್ ದೊಡ್ಡದಿನ್ನ ಖಂಡಿತ ನೀವು ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ನಾನು ಕೂಡ ಬ್ಲೈಂಡ್ ಆಗಿ ಥಿಯೇಟರ್ಗೆ ಬಂದಿದ್ದು. ಅಂದ್ರೆ ಇದಕ್ಕೂ ಮುಂಚೆ ನನಗೆ ನಾವು ಟೀಮ್ ಅಂತ ನಮ್ಗೆ ಸಿನಿಮಾ ತೋರಿಸಿರ್ಲಿಲ್ಲ. ಯಾಕಂದ್ರೆ ಕುತೂಹಲನ ಕ್ಯಾರಿ ಮಾಡಿದ್ದೀವಿ ಅಂತ. ಬಟ್ ಆಡಿಯನ್ಸ್ ಆಗಿ ನಾನು ನೋಡಿದಾಗ ನನ್ಗನ್ಸಿದ್ದು ಮೊದಲನೇ ಸಲ ಸಿನಿಮಾ ನಿಜವಾಗ್ಲೂ ಏನೂ ಅರ್ಥ ಆಗಿಲ್ಲ. ನನಗೆ ಎಷ್ಟೊಂದು ಕಡೆ ಕ್ವಶನ್ ಮಾರ್ಕ್ ಬಂತು. ನನ್ನ ಪಕ್ಕದಲ್ಲಿ ಕೂತಿರೋನ ಕೇಳ್ತಾ ಇದ್ದೆ, ಸರ್ ಇದು ಯಾಕೆ ಬಂತು ಅದು ಯಾಕೆ ಬಂತು ಅಂತ. ಸೊ ನಿಜವಾಗ್ಲೂ ನಾನು ಅನ್ಕೊಂಡಿರೋದಕ್ಕಿಂತ ಜಾಸ್ತಿನೇ ರೆಸ್ಪಾನ್ಸ್ ಸಿಗ್ತಾ ಇದೆ ಆಡಿಯನ್ಸ್ ಕಡೆಯಿಂದನೂ ಅಷ್ಟೇ. ಎಲ್ಲ ಪಾಸಿಟಿವ್ ಆಗಿ ಸಿಗ್ತಾ ಇದೆ. ಕೆಲವರು ಹೋಮ್ ಸಿನಿಮಾನ ಅಂತ ಕೇಳ್ತಾ ಇದ್ದಾರೆ, ಅಥವಾ ಯಾರ್ದಾದ್ರು ಪರ್ಸನಲ್ ಸ್ಟೋರಿನ ಅಂತ ಕೇಳ್ತಾ ಇದ್ದಾರೆ. ಥಿಯೇಟರಲ್ಲಿ ಸಿನಿಮಾ ನೋಡಿದವ್ರಿಗೆ ಆ ಕ್ಲಾರಿಟಿ ಸಿಕ್ಕಿದೆ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ದಯವಿಟ್ಟು ಎಲ್ಲೆಲ್ಲಿ ಹತ್ರ ಇದೆ ಆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ಹೊಸಬ್ರನ್ನ ಎನ್ಕರೇಜ್ ಮಾಡಿ. ಹೊಸ ಕತೆ ತುಂಬಾ ವರ್ಷ ಆದ್ಮೇಲೆ ನಾನು ಈ ತರ ಸ್ಟೋರಿನ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ನೋಡಿ ಆ್ಯಂಡ್ ಹೊಸಬ್ರನ್ನ ಎನ್ಕರೇಜ್ ಮಾಡಿ ಅಂತ ಹೇಳ್ತೀನಿ.